ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಕೇಸ್ ಪ್ರಕರಣದ A1 ಆರೋಪಿ ಮಾಜಿ ಸಚಿವ ನಾಗೇಂದ್ರಗೂ ಕೂಡ ಇವತ್ತು ಬಿಗ್ ರಿಲೀಫ್. ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಲು ಹೈಕೋರ್ಟ್ ನಕಾರ ಮಾಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮವಾಗಿ ವರ್ಗಾವಣೆ ಕೇಸ್ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ ಒಂದು ಮಹತ್ವದ ತೀರ್ಪು ಕೂಡ ಬಂದಿದೆ. ಪ್ರಕರಣದ A1 ಆರೋಪಿ ಮಾಜಿ ಸಚಿವ ನಾಗೇಂದ್ರಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಲು ಹೈಕೋರ್ಟ್ ನಕಾರ ಮಾಡಿದೆ. ಸಿಬಿಐ ತನಿಖೆಗೆ ಕೋರಿ ಸಲ್ಲಿಕೆಯಾಗಿದ್ದ ರಿಟ್ ಅರ್ಜಿಯನ್ನು ವಜಾಗೊಳಿಸಿದ ಹೈಕೋರ್ಟ್. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಸಿದಂಥ ಒಂದು ರಿಟ್ ಅರ್ಜಿ ಇದು. ಸೊ ಈ ವಾಲ್ಮೀಕಿ ನಿಗಮದ ಹಣ ಅಕ್ರಮವಾಗಿ ಏನು ವರ್ಗಾವಣೆ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ A1 ಆರೋಪಿ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಈ ಒಂದು ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಲು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಸಿಬಿಐ ತನಿಖೆಗೆ ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಂಡಿದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಸಿದ್ದ ರಿಟ್ ಅರ್ಜಿ ಹೈಕೋರ್ಟ್ನಲ್ಲಿ ವಜಾಗೊಂಡಿದೆ. ಸೊ ಹಾಗಾಗಿ ನಾಗೇಂದ್ರಗೆ ಎಲ್ಲೊಂದು ಕಡೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ನೇತೃತ್ವದ ಪೀಠದಿಂದ ಈ ಒಂದು ಆದೇಶ ಬಂದಿದೆ. ಸೆಕ್ಷನ್ 35(a) ಅಡಿಯಲ್ಲಿ ಸಿಬಿಐ ತನಿಖೆಗೆ ಕೊಡಲು ಬರಲ್ಲ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಸಿದ್ದ ಅರ್ಜಿ ಇದು. ಅಂದರೆ ಸೆಕ್ಷನ್ 35(a) ಅಲ್ಲಿ ಒಂದು ಅನುಮತಿಗೆ ಸಲ್ಲಿಸಿತ್ತು. ಆದರೆ ಆ ಒಂದು ಸೆಕ್ಷನ್ ಅಡಿಯ ಅನುಮತಿ ಕೊಡಲು ಈಗ ಹೈಕೋರ್ಟ್ ನಿರಾಕರಿಸಿದೆ. ಇನ್ನು ಇಂಡಿಯನ್ ಬ್ಯಾಂಕ್ ಸೆಕ್ಷನ್ 35(a) ಏನಿದೆ ಅದರ ಅಡಿಯಲ್ಲಿ ಒಂದು ಸಿಬಿಐಗೆ ಈ ಒಂದು ಪ್ರಕರಣವನ್ನು ವರ್ಗಾಯಿಸಬೇಕು, ಸಿಬಿಐ ತನಿಖೆ ಮಾಡಬೇಕಂತಕ್ಕಂಥ ಒಂದು ಅರ್ಜಿಯನ್ನು ಹೈಕೋರ್ಟ್ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಕೆ ಮಾಡಿತ್ತು. ಸೊ ಈ ಒಂದು ಅರ್ಜಿಯನ್ನು ವಿಚಾರಣೆಗೆತ್ತುಕೊಂಡಂತಹ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ಸೆಕ್ಷನ್ 35(a) ಅಡಿಯಲ್ಲಿ ಈ ಒಂದು ಪ್ರಕರಣವನ್ನು ಸಿಬಿಐಗೆ ಕೊಡಲು ಸಾಧ್ಯವಿಲ್ಲ. ಯಾಕೆಂತಂದರೆ ದೆಹಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಆ್ಯಕ್ಟ್ಗೆ ಇದು ನಿರರ್ಥಕ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಕೋರ್ಟ್ ಗಮನಕ್ಕೆ ತರಲಾಯಿತು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಪರವಾಗಿ ಹಿರಿಯ ವಕೀಲರಾದಂಥ BV ಆಚಾರ್ಯ ಅವರು ವಾದವನ್ನು ಮಂಡನೆ ಮಾಡಿದರು. ಇಂಡಿಯನ್ ಬ್ಯಾಂಕ್ ಸೆಕ್ಷನ್ 35(a) ಅಡಿಯಲ್ಲಿ ಒಂದು ವೇಳೆ ಕೊಟ್ಟರೆ ಎಲ್ಲ ಬ್ಯಾಂಕ್ಗಳು ಕೂಡ ಇದೇ ರೀತಿಯಾಗಿ ಕೇಳ್ತವೆ, ಅನುಮತಿಯನ್ನು ಕೇಳ್ತವೆ. ಹಾಗಾಗಿ ಇದು ಮೇಂಟೈನೇಬಲ್ ಅರ್ಜಿ ಅಲ್ಲ, ಇದು ಊರ್ಜಿತವಾಗುವಂಥದ್ದಲ್ಲ. ಸೊ ಹಾಗಾಗಿ ಇದನ್ನು ತಿರಸ್ಕರಿಸಬೇಕು ಅಂತಕ್ಕಂಥ ಒಂದು ವಾದವನ್ನು ಹಿರಿಯ ವಕೀಲರಾದಂಥ BV ಆಚಾರ್ಯ ಅವರು ಮಾಡಿದರು. ಎಲ್ಲೊಂದು ಕಡೆ ದೆಹಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ಗೆ ನಿರರ್ಥಕ ಸಾಧ್ಯತೆ ಇದೆ. ಹಾಗಾಗಿ ಇದನ್ನು ವಜಾಗೊಳಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸರ್ಕಾರದ ಪರ ಹಿರಿಯ ವಕೀಲರಾದಂಥ BV ಆಚಾರ್ಯ ಅವರು ಮನವಿ ಮಾಡಿದರು. ಸೊ ಅವರ ಒಂದು ವಾದವನ್ನು ಆಲಿಸಿದಂಥ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಸದ್ಯಕ್ಕೆ ಇದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವಜಾಗೊಂಡಿದೆ. ಸದ್ಯ ಇವತ್ತು ಹೈಕೋರ್ಟ್ನಲ್ಲಿ ಒಂದು ರೀತಿ ಬಿಗ್ ಡೇ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಕಾಂಗ್ರೆಸ್ಗೂ ಕೂಡ ಇದೊಂಥರ ಬಿಗ್ ಡೇ, ರಾಜ್ಯ ಸರ್ಕಾರಕ್ಕೆ ಒಂಥರ ಬಿಗ್ ಡೇ. ಯಾಕೆಂತಂದರೆ ಕಾರವಾರದ ಶಾಸಕ ಸತೀಶ್ ಸೈಲು ಕಾಂಗ್ರೆಸ್ನಿಂದ ಶಾಸಕರಾಗಿರ್ತಕ್ಕಂಥದ್ದು. ಅವರು ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣದಲ್ಲಿ ಜೈಲು ಸೇರಿದ್ರು. ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಂಥ ಆದೇಶದ ಮೇರೆಗೆ ಅಪರಾಧಿ ಅಂತ ಪ್ರೂವ್ ಕೂಡ ಆಗಿದ್ದರು. ಅವರು ಇವನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ದರು. ಸೊ ಅವ್ರಿಗೂ ಕೂಡ ಎಲ್ಲೊಂದು ಕಡೆ ಈಗ ಬಿಗ್ ರಿಲೀಫ್ ಕೊಟ್ಟಿರ್ತಕ್ಕಂಥದ್ದು, ಜಾಮೀನು ಮಂಜೂರು ಮಾಡಿರ್ತಕ್ಕಂಥದ್ದು ಕೋರ್ಟ್. ಅದರ ಜೊತೆಗೆ ಮಾಜಿ ಸಚಿವ ನಾಗೇಂದ್ರಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಸುಮಾರು 94 ಕೋಟಿಯಷ್ಟು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಅಕ್ರಮವಾಗಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದ ಪ್ರಕರಣ ಏನಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ED ಅಧಿಕಾರಿಗಳು ಸುದೀರ್ಘವಾದಂಥ ತನಿಖೆಯನ್ನು ಮಾಡಿದರು. ಸುಮಾರು 1 ತಿಂಗಳ ಕಾಲ ನಾಗೇಂದ್ರ ಅವ್ರನ್ನ ಬಂಧನದಲ್ಲಿಟ್ಟು ತಿರುಗ ವಶಕ್ಕೆ ಪಡೆದುಕೊಂಡು ಕೂಡ ವಿಚಾರಣೆ ಮಾಡಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಹಗರಣದ ಸಂಬಂಧಪಟ್ಟಂತೆ ಅದರ ಮುಖ್ಯ ಅಧೀಕ್ಷಕರೊಬ್ಬರು ಆತ್ಮಹತ್ಯೆಗೂ ಕೂಡ ಶರಣಾಗಿದ್ದರು. ಸೊ ಹಾಗಾಗಿ ಇಂಥ ಒಂದು ಪ್ರಕರಣಕ್ಕೆ ಇವತ್ತು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಎಲ್ಲ ಒಂದು ಕಡೆ ಈ ಒಂದು ಎರಡೂ ಆದೇಶಗಳು ಮಹತ್ವದ ಆದೇಶಗಳಾಗಿದ್ದಾವೆ ಕರ್ನಾಟಕ ರಾಜ್ಯ ಸರ್ಕಾರದ ಪಾಲಿಗೆ. ಸೊ ಹಾಗಾಗಿ ಇವತ್ತು ನಾಗೇಂದ್ರ ಹಾಗೂ
ಶಾಸಕ ಸತೀಶ್ ಸೇಲ್ಗೆ ಇಬ್ಬರಿಗೂ ಕೂಡ ಒಂದು ರೀತಿ ಬಿಗ್ ಡೇ ಅಂತಲೇ ಹೇಳ್ಬೋದು.